ತುಂಬ ಒಂದು ವಿಶೇಷವಾದ ರೀತಿಯಲ್ಲಿ ಮಾಡಿಸ್ತಾ ಇದ್ದೆ. ಅದು ವಿಭಿನ್ನತೆಯಿಂದ ಕೂಡಿತ್ತು. ಕೋವಿಡ್ ನಂತರ ನನ್ನ ಪರಿಕಲ್ಪನೆ ಚೇಂಜ್ ಮಾಡ್ಕೊಂಡು ಕೋವಿಡ್ ನಂತರ ನಾನು ತುಂಬ ದೊಡ್ಡ ಪ್ರಮಾಣದಲ್ಲಿ ವೇದಿಕೆ ಮತ್ತು ಈ ರಂಗಸಜ್ಜಿಕೆ ಮಾಡಬೇಕು ಅಂತ ಒಂದು ಹಠಕ್ಕಿತ್ತು. ಸೊ ಪ್ರಾರಂಭ ಮಾಡಿದ್ದು ಅಪೂರ್ವನಿಂದ, ಹರಿದಳ ಅವಳ ಅಪೂರ್ವ. ಅದಾದ ನಂತರ ಧ್ವನಿ ಆದ ನಂತರ ಭಾವನ, ಸಂಸ್ಕೃತಿ, ಆಮೇಲೆ ವಾಣಿ ಮತ್ತು ಕನಸು. ಅಷ್ಟು ಮಕ್ಕಳು ರಂಗಪ್ರವೇಶ 6 ಮಕ್ಕಳು 61ನೇ ಮುಗಿಸ್ಕೊಂಡು ಸೂರತ್ತಲ್ಲಿ ಒಂದು ರಂಗಪ್ರವೇಶ ಮುಗಿಸಿ ಈಗ ಪ್ರತಿಕ್ಷಣ ಈ ರಂಗಪ್ರವೇಶ ವಿಜೃಂಭಣೆಯಿಂದ ನಡೆದು ಈಗ ಮುಂದಿನ ದಿನಗಳಲ್ಲಿ ಜೂನ್ 8ಕ್ಕೆ ಆರುಷಿ ರಂಗಪ್ರವೇಶ ಇದೇ ರಂಗಕಲಾಕ್ಷೇತ್ರದಲ್ಲಿದೆ ಸರ್. ಸೊ ರಂಗಪ್ರವೇಶದ ವಿಶೇಷತೆ ಆ ಒಂದು ನೃತ್ಯ ಪಟುವಿನ ಅದ್ಭುತವಾದ ಒಂದು ಚಲನವಲನ ಇರ್ಬೋದು, ಅಂಗಶುದ್ಧಿ ಇರ್ಬೋದು, ತಾಳ, ಲಯ ಮತ್ತು ತ್ರಿಕಾಲಗಳಲ್ಲಿ ಅಭಿನಯ, ರಸ, ಸಂಚಾರಿ ಮತ್ತು ಅದ್ಭುತವಾದ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡ್ತಕ್ಕಂಥದ್ದು ಈ ಒಂದು ರಂಗ ಪ್ರವೇಶದ ವಿಶೇಷ. ಸರ್, ಈಗ ಎಷ್ಟು ಮಕ್ಕಳು ನಿಮ್ಮಲ್ಲಿ ಅಭ್ಯಾಸ ಮಾಡ್ತಾರೆ? ಸರ್, ಈಗ ನಮ್ಮ ಸಂಸ್ಥೆ ಒಟ್ಟು ಬೆಂಗಳೂರಾದ್ಯಂತ ಹರಡಿಕೊಂಡಿದೆ. ಮಹಾಲಕ್ಷ್ಮಿ ಒಟ್ಟು ವಿಜಯನಗರ, ಬಸವೇಶ್ ನಗರ, ನಾಗರಬಾವಿ, ಸಾಕಾನಗರ, ಬನಶಂಕರಿ, ಹೀಗೆ ನಾನಾ ಕಡೆ ಹಬ್ಕೊಂಡಿದೆ. ಭರತನಾಟ್ಯದಲ್ಲಿ ನಮಗೆ ನಿಯರ್ಲಿ 10,000 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಅಕಾಡೆಮಿಕ್ ವೈಸು ನಾವು ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಬೋರ್ಡಿಂದ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ನಿರಂತರವಾಗಿ ಮಕ್ಕಳು ಎಕ್ಸಾಮ್ ಕಟ್ಟಿಸ್ತಾ ಇದ್ದಾರೆ. ನಾವು 17ನೇ ವರ್ಷ 18ನೇ ವರ್ಷ ಎಕ್ಸಾಮ್ ಕಟ್ಟಿಸ್ತೀವಿ. ನಿನ್ನೆ ಮುಗಿದ ಎಕ್ಸಾಮ್ಸ್ ಕೂಡ ನಮ್ಮ ಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳು ಭರತನಾಟ್ಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಸರ್, ನನ್ನ ಶಿಷ್ಯನ ಆಸ್ತಿ, ನನ್ನ ಶಿಷ್ಯನ ನನ್ನದಾದ್ರು, ನನ್ನ ಇರುವಿಕೆಗೆ ಹಾಗೂ ನನ್ನ ಮುಂದಿನ ಅಷ್ಟು ಹೆಜ್ಜೆಗಳಿಗೆ ಇರುವುದೇ ಕಾರಣ ಸರ್. ನಾನು ಯಾವಾಗಲೂ ಹೇಳ್ತೀನಿ, ಮಕ್ಕಳೇ, ನಿಮ್ಮಿಂದ ನಾನು ಅಂತ. ಈಗಲೂ ಹಾಗೆ, ಮುಂದೆನೂ ಹಾಗೆ. ನನ್ನ ಉಸಿರೋವರೆಗೂ ಪಾಠ ಮಾಡ್ತಾನೆ, ಮಕ್ಕಳ ಜೊತೆ ಇದ್ದು ನಂತರ ಭಗವಂತನ ಸೇವೆಗೆ ಹೋಗಬೇಕು ಅಂತ ಹೇಳ್ತೀನಿ ಸರ್. ನಾನು ನನ್ನನ್ನು ನೋಡಿಕೊಂಡೆ ಮೊದಲು. ಸಾಮಾನ್ಯವಾಗಿ ನನ್ನನ್ನು ಯಾರು ಕಂಪೇರ್ ಮಾಡ್ಕೊಳ್ಳೋಲ್ಲ ಸರ್. ನಾನು ನನ್ನನ್ನು ನೋಡ್ಕೊಂಡು ಪ್ರತಿ ಮಕ್ಕಳಿಗೂ ಹೇಳಿದ್ದೀನಿ ಅದು ರಂಗಪ್ರವೇಶ ಮಾಡೋದು. ಬಿಕಾಸ್ ನಾನು ಎಲ್ಲ ಮಕ್ಕಳು ರಂಗಪ್ರವೇಶ ಅಭ್ಯಾಸ ಮಾಡಿಸ್ಬೇಕಾದ್ರೆ ನನಗಿಂತ 10 ಪಟ್ಟು ಚೆನ್ನಾಗಿ ಮಾಡಬೇಕು ಅಂತಂದರೆ ಆ್ಯಸ್ ಎ ಮೇಲ್ ಟೀಚರ್ ನಾವೊಂದು ಅಂಗಶುದ್ಧತೆ ಅಥವಾ ಆಂಗಿಕಾಭಿನಯ ಪ್ರತಿಯೊಂದು ತೋರಿಸೋದು ಆ್ಯಸ್ ಎ ಫೀಮೇಲ್ ಸ್ಟೂಡೆಂಟ್ ಅವ್ರು ಕಲಿಬೇಕಾದ್ರೆ ಅದ್ಭುತವಾದ ರೀತಿಯಲ್ಲಿ ತೊಗೊಳ್ತಾರೆ ಸರ್. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ನನ್ನ ಮತ್ತು ನನ್ನ ಶಿಷ್ಯರ ಬಗ್ಗೆ. ಈ ಪ್ರತೀಕ್ಷಾ ಒಂದು ಮೈಲಿಗಲ್ ಸ್ಥಾಪನೆ ಮಾಡೋದು 2025ಗೆ ಹೊಸ ಹೆಜ್ಜೆ ಇಟ್ಟು ನಮ್ಮ ಸಂಸ್ಥೆ ಜೊತೆ. ಆ್ಯಂಡ್ ಮುಂದಿನ ದಿನಗಳು ಅದ್ಭುತವಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೊಡ್ತಾರೆ ಎಲ್ಲ ನನ್ನ ಶಿಷ್ಯರು ಅಂತ ಹೇಳಿ ಇಷ್ಟಪಡ್ತೀನಿ. ಅದ್ಭುತ, ಅತ್ಯದ್ಭುತ, ಅಮೋಘ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ 12th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ನಾರಾಯಣ ಕಾಲೇಜಿಗೆ. ಶರ್ಮಾಸಲ್ಲಿ ಇವತ್ತು ತಾವು ಭರತನಾಟ್ಯ ಅಭ್ಯಾಸ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಅಮಾಗಬಹುದು ಮೂಡಿ ಬಂತು. ತಾವೇನು ಹೇಳ್ತೀವಿ? ಖುಷಿ ಆಗ್ತಿದೆ ಮತ್ತು ಚೆನ್ನಾಗಿ ನೋಡ್ಬೋದು. ಶರ್ಮಾಸ್ ಅವರ ಒಂದು ಪರ್ಫಾರ್ಮೆನ್ಸ್, ಅವರು ನಿಮಗೆ ಹೇಳ್ತಕ್ಕಂಥ ಪಾಠ ಆಗಿರ್ಬೋದು, ಅವ್ರ ಕಲಿಕೆ ಆಗಿರ್ಬೋದು, ಏನು ಹೇಳ್ತಾರೆ? ಚಿಕ್ಕ ವಯಸ್ಸಿಂದ ಅವ್ರ ಹತ್ರನೇ ಕಲ್ತ್ಕೊಂಡು ಬರ್ತಾ ಇರೋದು. ಅವ್ರ ಪ್ರತಿಯೊಂದನ್ನು ಹೇಳೋದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಅವ್ರು ಹೇಳ್ಕೊಡೋ ಥರ ನನಗೆಲ್ಲೂ ಸಿಗಲಿಲ್ಲ ಅಂತಲೇ ಬೇರೆ ಎಲ್ಲೂ ಹೋಗಿಲ್ಲ ನಾನು. ಮತ್ತು ಅದೇ ಅವ್ರು ಹೇಳ್ದಂಗೆ ಅವ್ರು ಮಾಡಿದ್ದಕ್ಕಿಂತ 10 ಪಟ್ಟು ಜಾಸ್ತಿ ಚೆನ್ನಾಗಿ ಮಾಡು ಅಂತ ಹೇಳಿ ಪ್ರತಿಯೊಂದು ಬಾಯಿನೂ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.